ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ. ಸ್ವಲ್ಪ ಟೈಮಿಂದ ನನಗೆ ಈ ಜನವರಿ ತಿಂಗಳಿಂದ ವ್ಲಾಗನ್ನು ಹಾಕಲಿಕ್ಕೆ ಆಗಲಿಲ್ಲ. ಈ ಮಗು ಇರುವಾಗ ಟೈಮ್ ಸಿಗೋದಿಲ್ಲ, ಹಾಗೆ ಏನು ಕಂಟೆಂಟ್ ಮಾಡೋದು ಅಂತ ಕೂಡ ಗೊತ್ತಾಗೋದಿಲ್ಲ. ಹಾಗೆ ಇವತ್ತು ನಾವು ಒಂದು ಎಂಗೇಜ್ಮೆಂಟ್ ಪ್ರೋಗ್ರಾಮಿಗೆ ಹೊರಟಿದ್ದೇವೆ. ಸೊ ಇಲ್ಲಿ ಮಕ್ಕಳದ್ದೆಲ್ಲ ಹೊರಟಾಗಿದೆ, ನನ್ನದು ಹಸ್ಬೆಂಡಿದು ಕೂಡ ಹೊರಟಾಗಿದೆ. ಇವಾಗ ನನ್ನ ಅತ್ತಿಗೆ ಎಲ್ಲ ಬರ್ತಾರೆ ನಮ್ಮ ಜೊತೆನೆ ಹೋಗಲಿಕ್ಕೆ. ಸೊ ಇವಾಗ ಆಲ್ರೆಡಿ ಬಂದಿದ್ದಾರೆ. ಇವಾಗ ನಾವು ಇಲ್ಲಿಂದ ಒಟ್ಟಿಗೆ ಹೋಗ್ತೇವೆ. ಇದು ತುಂಬ ದೂರ ಉಂಟು ಎಂಗೇಜ್ಮೆಂಟ್ ಪ್ರೋಗ್ರಾಮ್ ನಮ್ಮ ಮನೆಯಿಂದ. ಸೊ ಇವಾಗ ಇದು ಅತ್ತಿಗೆದು ಹಸ್ಬೆಂಡ್ ಹಾಗೆ ಅವರ ಮಗಳು, ನಾವೆಲ್ಲ ಇವಾಗ ಸೇರಿ ಹೋಗಲಿಕ್ಕೆ ಉಂಟು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಇವಾಗ ನಾವು ಆನ್ ದ ವೇಲಿ ಹೋಗ್ತಾ ಇದ್ದೇವೆ. ಇಲ್ಲಿ ನಾವಿವಾಗ ಹತ್ರ ರೀಚ್ ಆಗಿದ್ದೇವೆ. ಓಕೆ, ಇಲ್ಲಿ ಇವಾಗ ಒಂದು ಚರ್ಚ್ ಹಾಲಲ್ಲಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇರುವಂಥದ್ದು. ಯಾರಿಗಾದರೂ ಗೆಸ್ ಮಾಡಲಿಕ್ಕಾಗ್ತದಾ ಇದು ಚರ್ಚ್ ಯಾವುದು ಅಂತ? ಹೇಳ್ಬೋದಾ ಯಾರಿಗಾದರೂ ಇದು ಚರ್ಚ್ ಯಾವುದು? ನೀವು ಯಾರಾದರೂ ಈ ಚರ್ಚಲ್ಲಿ ನೋಡಿದಿರಾ ಈ ಚರ್ಚನ್ನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ತುಂಬ ಗ್ರ್ಯಾಂಡಾಗಿತ್ತು ಎಂಗೇಜ್ಮೆಂಟ್. ಲೈಟಿಂಗ್ಸ್ ಅಥವಾ ಫ್ಲವರ್ ಡೆಕೋರೇಷನ್ ಆಗಲಿ ಅಥವಾ ಫುಡ್ ಡಿಶಸ್ ತುಂಬ ವೆರೈಟಿ ಆಗಿ ಇತ್ತು. ಸೊ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೇವೆ ಹಾಲಿಗೆ. ನಾವು ಸ್ವಲ್ಪ ಹೋಗುವಾಗ ಲೇಟ್ ಆಯಿತು. ಈ ಮಕ್ಕಳಿರುವ ಮನೆಯಲ್ಲಿ ಹಾಗೆ ಅಲ್ವಾ, ಹೊರಡುವಾಗ ಯಾವಾಗ ಸಹ ಸ್ವಲ್ಪ ಲೇಟೇ ಆಗ್ತದೆ. ಓಕೆ, ಇಲ್ಲಿ ಇವಾಗ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆಂದ ಕಾಣ್ತಾ ಇತ್ತು. ಆ್ಯಕ್ಚುಲಿ ಈ ವಿಡಿಯೋ ಯಾರು ಕಂಪ್ಲೀಟಾಗಿ ನೋಡ್ತೀರಾ ಅವರಿಗೆ ಖಂಡಿತ ಹಾಲ್ ಯಾವುದು ಅಂತ ಗೊತ್ತಾಗ್ಬೋದು. ಯಾಕಂತ ಹೇಳಿದರೆ ನಿಮಗೆ ವಿಡಿಯೋ ನೋಡುವಾಗ ಗೊತ್ತಾಗ್ತದೆ. ಇಲ್ಲಿ ಜ್ಯೂಸ್ ಕೂಡ ತುಂಬ ಒಳ್ಳೆದಿತ್ತು, ಏನೋ ಡಿಫ್ರೆಂಟ್ ಆಗಿತ್ತು. ಎಲ್ಲ ಶೀಟ್ಸ್ ಹಾಕಿ ಹಾಗೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರುವಂತಹ ಜ್ಯೂಸು. ಇಲ್ಲಿ ನಾನಿವಾಗ ತೋರಿಸ್ತಾ ಇರೋದು ಎಂಗೇಜ್ಮೆಂಟ್ ಕಪಲ್ಸಿದು ಫೋಟೋ. ಹಾಗೆ ಆ್ಯಕ್ಚುಲಿ ನಾವು ಹಾಲಿಗೆ ರೀಚ್ ಆಗುವಾಗ ಇದು ರಿಂಗ್ ಎಕ್ಸ್ಚೇಂಜ್ ಸೆರೆಮನಿ ಮುಗ್ದಿತ್ತು, ಕೇಕ್ ಕಟ್ಟಿಂಗ್ ಕೂಡ ಮುಗ್ದಿತ್ತು. ಪರವಾಗಿಲ್ಲ, ಏನು ಮಾಡೋದು, ಯಾವಾಗಾದರೂ ಹಾಗೆ ಆಗ್ತದೆ. ಸೊ ಇಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲ ಕೆಲವರೆಲ್ಲ ಮೊದಲೇ ಬಂದಿದ್ದಾರೆ. ಸೊ ಅವ್ರ ಹತ್ರ ಎಲ್ಲ ನಾವು ಇಲ್ಲಿ ಹಾಲಿಗೆ ಬಂದದ್ದೇ ಸ್ವಲ್ಪ ಮಾತಾಡಿಸ್ತಿದ್ದೇವೆ. ನಮ್ಮ ಹತ್ತಿರದ ಫ್ಯಾಮ್ಲಿಯ ಪ್ರೋಗ್ರಾಮ್ ಆದದ್ರಿಂದ ಎಲ್ಲರೂ ನಮ್ಮ ಫ್ಯಾಮ್ಲಿಯವರು ಬಂದಿದ್ದಾರೆ. ಹಾಗೆ ಈ ಫಂಕ್ಷನ್ ಅಂತೂ ತುಂಬ ಗ್ರ್ಯಾಂಡಾಗಿ ನಡೆಯಿತು. ಡ್ಯಾನ್ಸ್ ಆಗಲಿ, ಸಿಂಗಿಂಗ್ ಆಗಲಿ ಅಥವಾ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಸಹ ಈ ವಿಡಿಯೋ ನೋಡ್ಬೋದು. ವಿಡಿಯೋವನ್ನು ಸ್ಕಿಪ್ ಮಾಡಿ ಕಂಪ್ಲೀಟ್ ಆಗಿ ನೋಡಿ.
ಓಕೆ, ಇಲ್ಲಿ ಎಂಗೇಜ್ಮೆಂಟ್ ಕಪಲ್ಸ್ ತುಂಬ ಒಳ್ಳೆ ಮಾಡಿ ಡ್ಯಾನ್ಸ್ ಮಾಡಿದ್ರು. ನೋಡಲಿಕ್ಕೆ ಖುಷಿ ಆಗ್ತದೆ ಈ ಹೊಸ ಜೋಡಿಗಳು ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡುವಾಗ. ತುಂಬ ಚೆನ್ನಾಗಿ ಅವ್ರು ಡ್ಯಾನ್ಸ್ ಮಾಡಿದರು. ಹಾಗೆ ಇಲ್ಲಿ ಏನು ಸೆರೆಮನಿ ಆಗ್ತಾ ಇದೆ ಅಂತ ಹೇಳಿದರೆ, ಈ ಬ್ರೈಡಿಗೆ ಅಂದರೆ ಮದುವೆ ಆಗುವ ಹುಡುಗಿಗೆ ಈ ಹುಡುಗನ ಸೈಡಿಂದ ಗಿಫ್ಟ್ ಎಲ್ಲ ಕೊಡ್ತಾರೆ. ಅಂದರೆ ಸಾರಿ, ಗೋಲ್ಡ್, ಫ್ಲವರ್ಸ್ ಎಲ್ಲ. ಹಾಗೆ ಅದು ಸೆರೆಮನಿ ಆಗ್ತಾ ಉಂಟು. ಹಾಗೆ ಸಾರಿ ಕೊಟ್ಟಿರ್ತಾರಲ್ವ, ಆ ಸಾರಿಯನ್ನು ಅಂದರೆ ಚೇಂಜ್ ಮಾಡಲಿಕ್ಕೆ ಇರ್ತದೆ. ಈಗ ಫಸ್ಟ್ ಗೌನ್ ಹಾಕಿರ್ತಾರೆ, ಸೆಕೆಂಡ್ ಹುಡುಗನ ಕಡೆಯಿಂದ ಕೊಟ್ಟ ಸಾರಿಯನ್ನು ಹಾಕಲಿಕ್ಕಿರ್ತದೆ. ಸೊ ಇಲ್ಲಿ ಗಿಫ್ಟ್ ಎಲ್ಲ ಕೊಡುವ ಸೆರೆಮನಿ ಆಗ್ತಾ ಉಂಟು. ಹಾಗೆ ಈ ಕಡೆಯಿಂದ ಡ್ರಿಂಕ್ಸ್, ಸ್ನ್ಯಾಕ್ಸ್, ಸಾಫ್ಟ್ ಡ್ರಿಂಕ್ಸ್, ಮಾಕ್ಟೈಲ್ ಎಲ್ಲ ಡ್ರಿಂಕ್ಸ್ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಇವಾಗ ನಾವು ಊಟ ತಗೊಳ್ಳಿಕ್ಕೆ ಹೊರಟಿದ್ದೇವೆ. ತುಂಬ ವೆರೈಟಿ ಡಿಶಸ್ ಇತ್ತು. ಹಾಗೆ ಅಲ್ಲಿ ನಾನು ಡಾನ್ಸ್ ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಸಾಂಗನ್ನು ಹಾಕಿದ್ದೇನೆ. ಯಾಕಂದರೆ ಅವರೆಲ್ಲ ಹಿಂದಿ ಸಾಂಗಿಗೆ ಡ್ಯಾನ್ಸ್ ಮಾಡಿರುವಂಥದ್ದು, ಕಾಪಿರೈಟ್ ಬರ್ತದೆ. ಹಾಗಾಗಿ ನಾನು ಸಾಂಗನ್ನು ಬೇರೆ ಹಾಕಿದ್ದೇನೆ. ಆ್ಯಕ್ಚುಲಿ ಅವರದ್ದು ಒರಿಜಿನಲ್ ಸಾಂಗಲ್ಲಿ ಅವರು ಡ್ಯಾನ್ಸ್ ಮಾಡುವಾಗ ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ. ಅಷ್ಟು ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿದರು. ಹಾಗೆ ಇಲ್ಲಿ ತುಂಬ ವೆರೈಟಿ ಡಿಶಸ್ ಇದೆ. ಚಪಾತಿ, ನೀರು ದೋಸೆ, ಮಟನ್ ಗ್ರೇವಿ, ಪೋಕ್, ಮತ್ತು ಒಂದು ವೆಜಿಟೇಬಲ್ ಇತ್ತು, ಹಾಗೆ ಬಿರಿಯಾನಿ, ಹಾಗೆ ತುಂಬ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಊಟ ಮಾಡ್ತಾ ಇದ್ದೇವೆ. ನನ್ನದು ಇನ್ನೊಂದು ಅತ್ತಿಗೆ ಇವರು. ಇಲ್ಲಿ ಇಬ್ಬರು ಇರುವಂಥದ್ದು ಕೂಡ ಬ್ಲೂ ಸಲ್ವಾರ್ ಹಾಗೆ ಸಾರಿಯಲ್ಲಿ ನನ್ನ ಅತ್ತಿಗೆ ಇವರಿಬ್ಬರು ಕೂಡ. ಇಲ್ಲಿ ಬ್ಲೂ ಸಾರಿಯಲ್ಲಿ ಇರುವಂಥದ್ದು ನನ್ನದು ಇನ್ನೊಂದು ಅತ್ತಿಗೆ. ಹಾಗೆ ನಾನು ಸೇರಿ ನಾವು 4 ಜನ, ಎಂತ ಹೇಳ್ತಾರೆ, ನನಗೆ ಅದೇನು ಇರೋದಂತ ಗೊತ್ತಾಗಲ್ಲ. ನಾವು 4 ಜನ ಅಣ್ಣ ತಮ್ಮಂದ್ರ ವೈಫ್. ಹಾಗೆ ಇಲ್ಲಿ ಕಸಿನ್ಸ್ ಎಲ್ಲರೂ ಊಟ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ನನ್ನದು ಮಗ ಹೀರೋ ಥರ ಪೋಸ್ ಕೊಡ್ತಾ ಇದ್ದಾನೆ ಕೂತ್ಕೊಂಡು.
ಇಲ್ಲಿ ಊಟ ಆದ ನಂತರ ಐಸ್ ಕ್ರೀಮು ಸಹ ಇತ್ತು. ಸೊ ನನ್ನ ಮಗುವಿಗೆ ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ತಾ ಇದ್ದೆ. ಹಾಗೆ ಎಲ್ಲರೂ ಸ್ವಲ್ಪ ಫ್ಯಾಮ್ಲಿಯವರು ಕೂತ್ಕೊಂಡು ಮಾತಾಡಿ ಇವಾಗ ಹೊರಡಬೇಕು. ಇನ್ನು ವಿಶ್ ಮಾಡಲಿಕ್ಕೆ ಹೋಗುವಾಗ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಓಕೆ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋವನ್ನು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಟೇಕ್ ಕೇರ್, ಬಾಯ್.